ಯರಗಟ್ಟಿ ತಾಲೂಕಿನ ಮದ್ದೂರು ಗ್ರಾಮದ ಶರಣರ ಬಾವಿ, ಇನ್ನೊಂದು ಹೆಸರು ಕೊರ್ನರ ಬಾವಿ ಅಂತ ಕೂಡ ಕರೀತಾರೆ. ಇದು ಹೆಸರು, ಮೂಲ ಹೆಸರು ಶರಣರ ಬಾವಿ ಅಂತ. ಅದು ಈಗ ಬರ್ತಾ ಬರ್ತಾ ಹೋಗಿ ಕೊರ್ನರ ಬಾವಿ ಅಂತ ಕರೀತಾರೆ. ಇದು ಬಿಜಾಪುರದ ಋಷಿಮುನಿಗಳು ಇಲ್ಲಿ ಪಾದಯಾತ್ರೆ ಮಾತ್ರ ಮೂಲಕ ಹಲವಾರು ಶರಣರು ಬಂದು ಇಲ್ಲಿ ತಪೋಗೈದು ಈ ಬಾವಿಗೆ ಏನಪ್ಪ ಅಂದ್ರೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಈ ನೀರನ್ನು ಸ್ನಾನ ಮಾಡೋದ್ರಿಂದ ಮನುಷ್ಯರಿಗಿರ್ತಕ್ಕಂಥ ಬೇಕಾದಂಥ ಇರ್ತಕ್ಕಂಥ ಕಶ್ಮಲ ರೋಗಗಳು, ಚರ್ಮ ರೋಗಗಳು ಆಗಿರ್ಬೋದು, ಅಥವಾ ಗಾಳಿ ಅಂತ ಹೇಳ್ತಿರಲ್ಲ, ಗಾಳಿ ಅಂತ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಬಾವಿಯ ಸ್ನಾನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವೆಲ್ಲ ವಾಶವಾಗ್ತಾವೆ ಅಂತಕ್ಕಂಥದ್ದು ಇತಿಹಾಸ. ನಾವು ಕೂಡ ಕನ್ನಡ ಕಂಡಿದ್ದೀವಿ. ಏನಪ್ಪ ಅಂತಂದ್ರೆ ಈ ಒಂದು ನೀರು ಸ್ನಾನ ಮಾಡೋದ್ರಿಂದ ನಮ್ಮದು ಯಾವುದೇ ಇರತಕ್ಕಂಥ ರೋಗ ರುಜಿನಗಳು ಕೂಡ ಮಾಯವಾಗಿದ್ದಾವೆ. ವೈದ್ಯರಿಂದ ಏನಪ್ಪ ಅಂದ್ರೆ ಗುಣಮುಖವಾಗಿರ್ತಕ್ಕಂಥ ಕೆಲವು ರೋಗಗಳು ಕೂಡ ಈ ಬಾವಿ ಸ್ನಾನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಆ ರೋಗಗಳು ಗುಣ ಆಗಿದ್ದಾವೆ. ಇಲ್ಲಿ ಅನೇಕ ಋಷಿಮುನಿಗಳು ಸ್ವಗಲದ ಮೂಲಕ ಕಾಡಿನ ಮಾರ್ಗವಾಗಿ ಬರುವಾಗ ಇಲ್ಲಿ ಒಂದು ಸ್ಥಳವನ್ನು ವಸ್ತಿ ಉಳಿದು ಅಲ್ಲಿ ಒಂದು ಏನಪ್ಪ ಅಂದ್ರೆ ತಪವಣ್ಣಗೈದು ಈ ಬಾವಿಗೆ ಹಲವಾರು ಶರಣರು ಕೂಡಿ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಈ ಒಂದು ಬಾವಿ ಹಲವು ಔಷಧಿಗಳನ್ನು ಒಳಗೊಂಡಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ಸಂಗ್ರಹ ಆಗಿ ಬರ್ತಕ್ಕಂಥ ನೀರು. ಇದು ಯಾವುದೇ ಕೂರಕ್ಕೆ 12 ತಿಂಗಳು ಕೂಡ ನೀರಿರ್ತದೆ. ಈ ಬಾವಿ ಭಾಳ ಉದ್ದಿಲ್ಲ, ಕೇವಲ ಏನಪ್ಪ ಅಂದ್ರೆ 20 ಫೂಟು ಕೂಡ ಆಗೋದಿಲ್ಲ. ಅದು ಒಂದು 10 ರಿಂದ 15 ಫೂಟ್ ಆಗ್ಬೋದು, ಅಷ್ಟೇ ಇದೆ. ಈ ನೀರು ಒಟ್ಟೆ ಯಾವುದೇ ಕಾರಣಕ್ಕೂ ಬತ್ತೋದಿಲ್ಲ. ಬೇಕಾಂತ ಬ್ಯಾಸಿದ್ರು ಕೂಡ ಬರಗಾಲದ್ದು ಕೂಡ ಈ ಬಾವಿ ಒಟ್ಟೆ ಬತ್ತೋದಿಲ್ಲ. ಇದು ಒಂದು ಏನಪ್ಪ ಅಂದ್ರೆ ಪ್ರತಿ ಗುರುವಾರ, ರವಿವಾರ, ಅಮಾವಾಸ್ಯೆ ದಿನ ಏನಪ್ಪ ಅಂದ್ರೆ ಇಲ್ಲಿ ಅನೇಕ ಭಕ್ತಾದಿಗಳು ಹೊರ ರಾಜ್ಯದಿಂದ, ಮಹಾರಾಷ್ಟ್ರ, ತಮಿಳುನಾಡು, ಏನಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಏನಪ್ಪ ಅಂದ್ರೆ ಹಲವು ಜಿಲ್ಲೆಗಳಿಂದ ಕೂಡ ಇಲ್ಲಿ ಈ ಬಾವಿಗೆ ಜನರು ಬರ್ತಾರೆ. ಪ್ರತಿ ಶನಿವಾರ, ರವಿವಾರ ಏನಪ್ಪ ಅಂದ್ರೆ ಈ ನೀರನ್ನು ಸ್ನಾನ ಮಾಡಿಕೊಂಡು ಈ ನೀರನ್ನು ಏನಪ್ಪ ಅಂದ್ರೆ ನಮ್ಮ ಮನೆಗಳಿಗೆ ಹೋಗಿ ಸಿಪ್ಪಡಿಸಿದ್ರೆ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗೂ ಕೂಡ ಹೊರ ಹೋಗ್ತಾವಂತಕ್ಕಂಥ ಇತಿಹಾಸ. ಈ ನೀರನ್ನು ಏನಪ್ಪ ಅಂದ್ರೆ ಕೆಲವೊಬ್ರು ಏನಪ್ಪ ಅಂದ್ರೆ ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಇದಾವೆ. ನಾವು ಕೂಡ ಕನ್ನಡ ಕಂಡಿದ್ದೀವಿ. ಇಂಥ ಗಾಳಿ ದುಪ್ಪಲೆಗಳಿದ್ದು ಕೂಡ ಏನಪ್ಪ ಅಂದ್ರೆ ವಾಶ ಹೋಗಿದ್ದಾವೆ. ಪುತ್ರರು ಕೂಡ ಗುಣಮುಖರಾಗಿ ಹೋಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಕಾಲು ಹೋದವರು ಕೂಡ ಈ ನೀರನ್ನು ಸ್ನಾನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವ್ರ ಕಾಲ ಬಂದಂಥ ಕೂಡ ಇತಿಹಾಸ ಕೂಡ ಈ ಬಾವಿ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಾನು ಏನು ಈಗಾಗಲೇ ತೋರಿಸಿದ್ದೀನಿ ಉಡುಪಿನಲ್ಲಿ. ಅಲ್ಲಿಂದ ಏನು ಬಂದಿದ್ದೀವಲ್ಲ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮದ್ದೂರು ಗ್ರಾಮದವರೆಗೂ ಕೂಡ ಏನಪ್ಪ ಅಂದ್ರೆ ಸುಮಾರು 2.5 ಕಿಲೋಮೀಟರ್ ಆಗ್ತದೆ. ಆ ಒಂದು ಕೊಳದಲ್ಲಿ 101 ಬಾವಿಗಳು ಮತ್ತು 101 ಈಶ್ವರಲಿಂಗಗಳು ಇದ್ದು ಅಂತಕ್ಕಂಥ ಇತಿಹಾಸ. ಅಲ್ಲಿ ಋಷಿಮುನಿಗಳು ಕೂಡ ಆ ಈಶ್ವರಲಿಂಗ ಮುಂದೆ ತಮ್ಮ ತಪವಣ್ಣಗೈದು ಈ ಒಂದು ಪರಂಪರೆವಾಗಿರ್ತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸೋದಾಯಿತು. ಇದು ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ. ಆದರೆ ಈಗ ಏನಪ್ಪ ಅಂದ್ರೆ ಈ ಮಾನವ ಇವೆಲ್ಲವನ್ನು ಅರಣ್ಯವನ್ನು ಕಡಿದು ಈ ನಾಶ ಮಾಡಿದ್ದಾನೆ. ಆದರೂ ಕೂಡ ಈ ಸ್ವಲ್ಪ ಉಳಿದಿದೆ. ಈ ಒಂದು ಪ್ರದೇಶ ಹೊರಜನಕ್ಕೆ ಗೊತ್ತಾದರೆ ಮಾತ್ರ ಇದರ ಒಂದು ಇತಿಹಾಸ, ಇದರ ಒಂದು ಉಪಯೋಗವನ್ನು ಇನ್ನೂ ಹಲವು ಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. Gracias.